ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ನಿಮ್ಮ ವಾರದ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಅಂದರೆ ಈ ವಾರದಲ್ಲಿ ನಿಮ್ಮ ನಿರ್ಧಾರಗಳಾಗಿರ್ಬೋದು, ಅಥವಾ ನಿಮ್ಮಲ್ಲಿರುವಂತಹ ಮನಸ್ಥಿತಿ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ನೀವು ಅಂದ್ಕೊಂಡಂತಹ ಕೆಲಸಗಳು ಆಗುತ್ತಾ ಅಥವಾ ಇಲ್ವಾ, ಈ ರೀತಿಯಾದಂತಹ ಪ್ರತಿದಿನದ ಒಂದು ವಾರದ ರೀಡಿಂಗಲ್ಲಿ ವಾರದಲ್ಲಿ ಏನೆಲ್ಲ ನಿಮ್ಮ ಕೆಲಸಗಳಾಗಬೇಕಾಗಿದೆ ಆ ವಿಚಾರವಾಗಿ ಈ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಮೊದಲ ಎನರ್ಜಿ ಏನು ತೋರಿಸ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ನಿಮ್ಮ ನಿರ್ಧಾರಗಳ ಮೇಲೆ ಸ್ವಲ್ಪ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀರಾ. ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲ್ನಲ್ಲಿಲ್ಲ. ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಸ್ಪೀಡ್ ಆದಂತಹ ಯೋಚನೆಗಳು ಬರ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥದ್ದು, ತುಂಬಾ ಕಷ್ಟಪಡ್ತಾ ಇದ್ದೀರಾ, ತುಂಬ ನೋವು ಪಡ್ತಾ ಇದ್ದೀರಾ. ದೇವರಲ್ಲಿ ಪ್ರೇಯರ್ನ ಸಹಿತ ಮಾಡ್ತಾ ಇದ್ದೀರಾ. ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಏನಕ್ಕೆ ಇದೆಲ್ಲ ಸಂಕಷ್ಟಗಳು ಬರ್ತಾ ಇದೆ, ನಾನು ಯಾರಿಗ ಹತ್ರ ಹೋಗಲಿ, ನಾನು ನಿನ್ನ ಹತ್ರ ಬಂದಿದ್ದೀನಿ, ನೀನು ನನಗೆ ದಾರಿ ತೋರಿಸು ಅಂತ ಹೇಳಿ ಒಂಥರ ಮೆಂಟಲಿ ಸ್ಟ್ರೆಸ್ಸಲ್ಲಿದ್ದೀರಾ. ತುಂಬಾ ಮಾನಸಿಕವಾದಂತಹ ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ. ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಮೆಂಟಲಿ ತುಂಬಾ ವೀಕ್ ಆಗಿದ್ದೀರಾ. ಯೋಚನೆಗಳು ಜಾಸ್ತಿ ಆಗಿದೆ. ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಓವರ್ ಥಿಂಕ್ ಮಾಡ್ತಾ ನನಗೆ ಏನಾದರೂ ಒಂದು ಮಾನಸಿಕ ನೆಮ್ಮದಿ ಬೇಕು, ಒಂದು ದೇವಸ್ಥಾನಕ್ಕೆ ಹೋಗೋದಂಥದ್ದಾಗಿರ್ಬೋದು, ಎಲ್ಲೋ ಒಂದು ಶಾಂತವಾದ ಜಾಗಕ್ಕೆ, ನಿಮಗೆ ಎಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೋ ಆ ಜಾಗಕ್ಕೆ ನಾನು ಹೋಗಬೇಕು ಅನ್ನುವಂತಹ ಮನಸ್ಥಿತಿಯನ್ನು ನೀವು ಹೊಂದಿದ್ದೀರ. ಓಕೆನಾ? ಈ ವಾರದಲ್ಲಿ ನಿಮ್ಮ ಮನಸ್ಸಿಗೆ ಎಲ್ಲಿ ರಿಲ್ಯಾಕ್ಸ್ ಆಗುತ್ತೋ ಅಲ್ಲಿಗೆ ಹೋಗುವಂತಹ ಸಿಚುವೇಶನ್ ಸಹಿತ ನಿಮ್ಮ ಜೀವನದಲ್ಲಿ ಬರ್ಬೋದು. ಅಂದರೆ ನಿಮಗೆ ಖುಷಿ ಕೊಡುವಂತಹ ಜಾಗಕ್ಕೆ ಒಂದು ಪ್ರಯಾಣ ಮಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದಾಗಿರ್ಬೋದು. ನಿಮ್ಮ ಮನಸ್ಸನ್ನು ಒಂದು ಹತೋಟಿಗೆ ತರುವಂತಹ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಿರ್ಬೋದು, ಅಥವಾ ಎಷ್ಟೋ ಕ್ವಶನ್ಗಳಿಗೆ ದೇವ್ರ ಹತ್ರ ಹುಡುಕುವಂಥದ್ದಾಗಿರ್ಬೋದು, ಅಥವಾ ನೀವು ನಂಬಿರುವಂಥ ದೈವಶಕ್ತಿ ಜೊತೆ ಮಾತಾಡುವಂಥದ್ದಾಗಿರ್ಬೋದು. ನಿಮ್ಮ ಮನಸ್ಸಲ್ಲಿ ನಿಮಗೆ ಹಲವಾರು ಕ್ವಶನ್ಗಳಿವೆ. ಹಲವಾರು ಕ್ವಶನ್ಗಳಿಗೆ ಈ ವಾರದಲ್ಲಿ ಒಂದು ಉತ್ತರ ಸಿಗ್ಬೋದು ಅಂತ ಅನ್ಬೋದು. ಏಕೆಂದರೆ ಇಲ್ಲಿ ನಿಮ್ಮ ಎನರ್ಜಿ ಹೇಗೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ಒಂದು ಸಿಚುವೇಶನ್, ಯಾವುದೋ ಒಂದು ಸಿಚುವೇಶನ್ನಿಗೆ ನೀವು ಆನ್ಸರ್ ಹುಡುಕ್ತಾ ಇದ್ದೀರಾ. ಇಲ್ಲಿ ಬ್ರಹ್ಮಾಂಡದ ಶಕ್ತಿ ಸಹಿತ ನಿಮ್ಮ ಜೊತೆಗಿದೆ. ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಅದಕ್ಕೆ ಒಂದು ದಾರಿನೂ ನಿಮ್ಮ ಜೊತೆಗೆ ಬರ್ತಾ ಇದೆ. ಅಂದರೆ ನಿಮಗೊಂದು ದಾರಿ ತೋರಿಸ್ತಾ ಇದ್ದಾರೆ. ಆ ದಾರಿಲಿ ನೀವು ಹೋಗ್ತಾ ಇದ್ದೀರಾ, ಸರಿಯಾದ ದಾರಿಲಿ ಇದ್ದೀರಾ ಅಥವಾ ಇಲ್ವಾ ಅನ್ನೋದನ್ನು ಇವತ್ತು ಟ್ಯಾರೋ ಮುಖಾಂತರ, ಟ್ಯಾರೋ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು. ಓಕೆ, ನಿಮ್ಮ ದೈವಶಕ್ತಿ ಯಾವುದೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಒಂದು ಸರಿ ಪ್ರಾರ್ಥನೆ ಮಾಡಿ. ಈ ರೀಡಿಂಗ್ ನೋಡಿದರೆ ಇನ್ನೂ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ ಮೆಸೇಜ್ ಹಾಕಿ. ಏಕೆಂದರೆ ಏಂಜಲ್ಸ್ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ರಕ್ಷಣಾ ಕವಚವಾಗಿ ನಿಮ್ಮ ಬೆನ್ನಿಂದೆ ನಿಂತು ನಿಮ್ಮನ್ನು ಒಂದು ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಒಂದು ಶೈನ್ ಕೊಡ್ತಾ ಹೋಗ್ತಾ ಇದ್ದಾರೆ. ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಅದು ಒಂದು ಮೆಸೇಜ್ ಅಂತಲೇ ಹೇಳ್ಬೋದು ನಿಮ್ಮ ಜೀವನಕ್ಕೆ. ಈ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಕಾರ್ಯ ಕೆಲಸಗಳಲ್ಲಿ ಯಾವ ಥರ ಬದಲಾವಣೆಗಳನ್ನು ನೋಡ್ತೀರಾ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಓಕೆ, ಮೆಸೇಜಸ್ ತುಂಬ ಬರ್ತಾ ಇದೆ, ನೋಡೋಣ. ವಾವ್, ಎಸ್ ಆಫ್ ವಾಂಡ್ಸ್, ಬಾಟಮ್ ಆಫ್ ದಿ ಕಾರ್ಡ್, ಥ್ಯಾಂಕ್ ಯು. ಪೇಜ್ ಆಫ್ ಸಾರ್ಟ್ಸ್. ನಾನು ಆವಾಗಲೇ ಹೇಳಿದೆ ನಿಮಗೆ, ತುಂಬ ಆತರ ಪಡ್ತಾ ಇದ್ದೀರಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಆವಾಗಲೇ ಹೇಳಿದಾಗೆ ನಿಮಗೊಂದು ಸತ್ಯ ಗೊತ್ತಾಗುವಂಥದ್ದಿದೆ. ಪೇಜ್ ಆಫ್ ಕಪ್ಸ್ ಬಂದಿದೆ, ಏಟ್ ಆಫ್ ಸ್ವಾರ್ಡ್ಸ್, 5 ಆಫ್ ಪೆಂಟಿಕಲ್ಸ್.
ಓಕೆ, ಈ ವಾರದಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ನೋಡ್ತಾ ಇದ್ದೀರಾ, ಏನೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದಾಗೆ ನೀವು ಒಂದು ಆತುರದ ನಿರ್ಧಾರ ಕೊಡ್ತಾ ಇದ್ದೀರಾ. ನೀವೊಂದು ನಿರ್ಧಾರ ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಮಾಡುವಂತಹ ಎಷ್ಟೋ ಕೆಲಸಗಳಿಗೆ ನೀವು ನಿರ್ಧಾರ ತಗೋಬೇಕಾಗಿದೆ. ಇವಾಗ ಹೊಸದಾಗಿ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡಿರ್ಬೋದು, ಹೊಸ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿರ್ಬೋದು, ಹೊಸದಾದ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು, ನಿಮ್ಮ ಕೆರಿಯರ್ ವಿಚಾರವಾಗಿ ನೀವು ಎಲ್ಲಾದರೂ ಹೊಸದಾಗಿ ಜಾಬ್ ಹುಡುಕ್ತಾ ಇರ್ಬೋದು. ಅಲ್ಲೆಲ್ಲ ನೀವು ಎಲ್ಲನೂ ನಿಮಗೆ ಒಂದು ಪಾಸಿಟಿವ್ ಆಗಿ ಬಂದಿದೆ. ಬಟ್ ನಿಮಗೆ ಅನ್ನಿಸ್ತಾ ಇದೆ, ನಾನು ಇದು ಸರಿ ಆಗುತ್ತೆ, ಇದು ಸರಿ ಮಾಡ್ಕೋತೀನಿ, ಇದರಿಂದ ನಾನು ನನ್ನ ಜೀವನದಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥ ಮನಸ್ಸು ತುಂಬಾ ಹೋಪ್ ಇದೆ ನಿಮಗೆ. ಇಷ್ಟು ದಿನ ಪಟ್ಟಿರುವಂಥದಕ್ಕೆ ಇದು ನನಗೊಂದು ಒಳ್ಳೆಯ ದಾರಿ ಸಿಕ್ಕಿದೆ, ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ತುಂಬ ಬಂದಿದೆ. ಇಷ್ಟು ದಿನ ತುಂಬಾ ಸವಾಲುಗಳನ್ನು ನೋಡಿದ್ದೀರಾ, ತುಂಬ ನೋವುಗಳನ್ನು ಪಟ್ಟಿದ್ದೀರಾ. ನಿಮಗೆ ಒಂದು ಸ್ವತಂತ್ರವಾಗಿ ಬದುಕೋದಕ್ಕೆ ಒಂದು ಅವಕಾಶ ಸಹಿತ ಈ ಕ್ಷಣದಲ್ಲಿ ನಿಮಗಿದೆ. ಆ ಅವಕಾಶನ ನೀವು ಅದನ್ನು ಸರಿಯಾದ ಬುದ್ಧಿವಂತಿಕೆ ಅಥವಾ ನಿಮ್ಮ ಚುರುಕುತನದಿಂದ ಅಥವಾ ನಿಮ್ಮ ಟ್ಯಾಲೆಂಟಿಂದ ನೀವು ಅಂದ್ಕೊಂಡ ಹಾಗೆ ನೀವು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ. ಬಟ್ ಏನಪ್ಪ ಅಲ್ಲಿ ಅಂತ ಹೇಳಿದರೆ, ತುಂಬಾ ಎಮೋಷ್ನಲಿ ನೀವು ಸ್ಟಕ್ ಆಗಿದ್ದೀರಾ, ಎಮೋಷ್ನಲಿ ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ. ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಇಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಹೇಳ್ತಾ ಇದೆ. ಓಕೆನಾ? ಈ ಎನರ್ಜಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಇಲ್ಲಿ ಒಂದು ನೀವು ಅಂದ್ಕೊಂಡೇ ಇರುವಂಥದ್ದು ಒಂದು ಶಕ್ತಿ ನಿಮ್ಮ ಜೊತೆ ಇದೆ ಅಂತ ಹೇಳ್ತಾ ಇದ್ದೀವಿ. ನೀವು ಏನೇ ಒಂದು ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಏನೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬಾ ಕಿರಿಕಿರಿ ನೋವುಗಳನ್ನು ಅನುಭವಿಸ್ತಿರ್ಬೋದು, ಅಥವಾ ಹಣದ ಅಡಚಣೆ ಮಾಡ್ತಾ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೋಸ್ಕರ ನೀವು ನೋವು ಪಡ್ತಾ ಇರ್ಬೋದು, ಅಥವಾ ನಿಮ್ಮ ಸಂಬಂಧದಲ್ಲಿ ಆಗಾಗ ಕಿರಿಕಿರಿನ ನೋಡ್ತಾ ಇರ್ಬೋದು. ಇದನ್ನೆಲ್ಲ ಬಿಟ್ಕೊಟ್ಟು ನಾನು ಎಲ್ಲಾದರೂ ಹೋಗ್ಬಿಡೋಣಪ್ಪ, ಇದು ಬೇಡ ಅಂತ ಹೇಳಿ ಹಳೇದನ್ನು ನೆನ್ಪು ಮಾಡಿಕೊಂಡು ಒಂಥರ ಏನೋ ಮನಸ್ಸಿಗೆ ಕಿರಿಕಿರಿ ನೋವುಗಳನ್ನು ಮಾಡ್ಕೋತಾ ಇರೋದು. ಇಲ್ಲಿ ಟೋಟಲಿ ಬಂದಿರೋದು ಯಾವ ರೀತಿಯಪ್ಪ ಅಂತ ಹೇಳಿದರೆ, ಒಂದು ನಕಾರಾತ್ಮಕ ಶಕ್ತಿ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸೇ ಒಂದು ನಕಾರಾತ್ಮಕದಿಂದ ತುಂಬಿಕೊಂಡಿರ್ಬೋದು, ಅಂದರೆ ಎಲ್ಲ ನೆಗೆಟಿವ್ ಥಾಟ್ಸಿಂದ ತುಂಬಿಕೊಂಡಿರ್ಬೋದು. ಇಲ್ಲಿ ನಿಮಗೆ ಇನ್ನೂ ಒಂದು ಏನಪ್ಪ ಅಂತ ಇದಿಷ್ಟೆಲ್ಲಕ್ಕೂ ಕಾರಣ ಏನಪ್ಪ ಅಂತ ಹೇಳಿದರೆ, ಈ ವಾರದಲ್ಲಿ ನೀವು ನೋಡ್ತಾ ಇರೋದು ಯಾವುದೂ ನಿಮಗೆ ನೋವೇ ಬರ್ತಾ ಇದೆ. ನಿಮ್ಮಲ್ಲಿರುವಂತಹ ಮನಸ್ಸು ಹೇಗಾಗ್ತಾ ಇದೆ ಅಂತ ಹೇಳಿದರೆ, ಬರೀ ಕಿರಿಕಿರಿನ ಅನುಭವಿಸ್ತೀರಾ, ನೋವುಗಳನ್ನು ನೋಡ್ತೀರಾ. ನಿಮ್ಮ ಕೆಲಸಗಳು ಯಾವುದೂ ಸಹಿತ ಅಡೆತಡೆಯಿಂದ ಅದು ಮುಂದೆ ಹೋಗದೇ ಇರುವಂಥದ್ದು, ಎಲ್ಲ ನಿಂತಿರುವಂಥದ್ದು, ಹೀಗೆ ಪ್ರತಿಯೊಂದು ಸಹಿತ ನಡೀತಾ ಇದೆ. ಇದರಿಂದ ಸಾಕಪ್ಪ ಅಂತ ಹೇಳಿ ಬೆನ್ನು ತೋರಿಸ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಅಥವಾ ಹಳೇದೇ ಯೋಚನೆ ಮಾಡ್ತಾ ಇರುವಂಥದ್ದು, ಹಳೇದ್ರಲ್ಲೇ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಯಾವುದೂ ಕೆಲಸ ಆಗ್ತಾ ಇಲ್ಲ, ಈ ಸಮಸ್ಯೆ ಸರಿ ಹೋಗ್ತಾ ಇಲ್ಲ, ಯಾವುದೋ ಒಂದು ವಿಚಾರಕ್ಕೆ ಕಾಯ್ತಾ ಇರುವಂಥದ್ದಾಗಿರ್ಬೋದು. ನಿಮ್ಮ ಎದುರಿಗೆ ಒಂದು ಇರುವಂತಹ ಆಪರ್ಚುನಿಟಿಗಳನ್ನು ಬಿಟ್ಟು ನಿಮ್ಮ ಹಿಂದೆ ಏನು ನಡೆದಿದೆಯೋ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು, ಅಥವಾ ನಮ್ಮ ಮುಂದಿನ ವಾರದಲ್ಲಿ ಅಂದರೆ ಈ ವಾರದಲ್ಲಿ ನಿಮಗೆ ಯಾವುದಾದ್ರೂ ಕೆಟ್ಟ ಆಲೋಚನೆಗಳು ಬರ್ತಾ ಇರ್ಬೋದು, ಅಥವಾ ನಿಮಗೆ ಏನೋ ಒಂದು ಸಮಸ್ಯೆಗಳನ್ನು ನೋಡ್ತಿರ್ಬೋದು, ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರ್ಬೋದು. ಈ ರೀತಿಯಾದಂತಹ ಸಿಚುವೇಶನ್ಗಳನ್ನು ಈ ವಾರದಲ್ಲಿ ನೀವು ಅನುಭವಿಸ್ತೀರಾ ಅಂತ ಬರ್ತಾ ಇದೆ. ಅಂದರೆ ಅನುಭವಿಸೋದು ಅಂತ ಹೇಳಿದರೆ, ನಿಮಗೆ ನೀವೇ ಮಾಡ್ಕೊತಾ ಇರೋದು, ಅಂದರೆ ಮಾನಸಿಕ ನೋವನ್ನು ಅನುಭವಿಸ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಮಾನಸಿಕವಾಗಿ ಕಿರಿಕಿರಿನ ಅನುಭವಿಸ್ತಾ ಇರುವಂಥದ್ದಾಗಿರ್ಬೋದು. ನಿಮ್ಮ ಎಲ್ಲ ಕೆಲಸಗಳಿಗೂ ಸಹಿತ ನೀವೇ ಅಡೆತಡೆಗಳನ್ನು ಮಾಡ್ಕೋತಾ ಇರೋದು, ಅಂದರೆ ಓವರ್ ಥಿಂಕಿಂಗ್. ಅಲ್ಲಿ ಇರೋದು ಎನರ್ಜಿ ಇದೆ, ಓಕೆನಾ? ಅಲ್ಲಿ ಎನರ್ಜಿ ಇದೆ. ಆ ಎನರ್ಜಿಗೆ ನೀವು ಒಂದು ಸೂತ್ರಧಾರಿ, ಅಂದರೆ ಅದು ನಿಮ್ಮನ್ನು ಹೆಂಗೆ ಆಟ ಆಡಿಸ್ತಾ ಇದೆ ಅಂತ ಹೇಳಿದರೆ, ನೀವು ಯಾವುದೇ ಕೆಲಸಕ್ಕೆ ಹೋದರೂ ಸಹಿತ ಅಲ್ಲಿ ಆಗದೇ ಇರುವಂತೆ ತಡೆಯುತ್ತೆ. ನಿಮ್ಮದು ಏನು ಫಸ್ಟ್ ಲೈಫ್ ಕರ್ಮ ಅಂತ ತೋರಿಸ್ತಾ ಇದೆ, ನಿಮ್ಮದು ಹಿಂದೆ ಏನು ನಡೆದಿದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿ ತೋರಿಸ್ತಾ ಇರೋದೇನಪ್ಪ ಅಂದರೆ, ಹಿಂದೆ ಏನೇ ನಡೆದಿರ್ಬೋದು, ಏನೇ ಆಗಿರ್ಬೋದು, ಅದ್ರ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಾ ಇರುವಂಥದ್ದು, ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರುವಂಥದ್ದು. ನೀವು ಆ ಹಿಂದೆ ಆಗಿರುವ ಎಷ್ಟೋ ಪ್ರಶ್ನೆಗಳಿಗೆ, ಅಂದರೆ ಎಷ್ಟೋ ಸಮಸ್ಯೆಗಳಿಗೆ ಇವಾಗಲೂ ಉತ್ತರ ಹುಡುಕುವಂಥದ್ದು, ಇವಾಗಲೂ ಅದನ್ನು ಉತ್ತರ ಹುಡುಕ್ತಾ ಇದ್ದೀರಾ. ಆ ಸತ್ಯ ಹೊರ ಬರಬೇಕು, ಆ ಸತ್ಯದ ಹಿಂದೆ ನೀವು ಮುಂದೆ ಹೋಗ್ತಾ ಇರುವಂಥದ್ದು. ಅದರ ಸತ್ಯ ಅದು ಏನು ನಡೆದಿದೆಯೋ ಗೊತ್ತಿಲ್ಲ, ಆ ನಡೆದಿರೋದ್ರ ಹಿಂದೆ ಏನಿದೆಯೋ ಅದನ್ನು ಹುಡುಕ್ತಾ ಹೋಗ್ತಾ ಇರುವಂಥದ್ದು, ಓಕೆನಾ? ಇಲ್ಲಿ ಏನಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವು ಯಾವ ರೀತಿ ಅಂತ ಹೇಳಿದರೆ, ಒಂದು ಬಾವಿಲಿ ಕಪ್ಪೆ ಬಿದ್ದಿರುತ್ತಲ್ಲ ಆ ರೀತಿ ಒದ್ದಾಡುವಂಥದ್ದು, ಉಸಿರು ಕಟ್ಕೊಂಡು ಒದ್ದಾಡುವಂಥದ್ದು, ನಿಮಗೆ ನೀವೇ ಹಿಂಸೆ ಮಾಡ್ಕೊತಿರೋದು, ನಿಮಗೆ ನೀವೇ ನೋವು ಮಾಡ್ಕೊತಾ ಇರುವಂಥದ್ದು. ಇಲ್ಲಿ ಯಾವುದೇ ಒಂದು ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ನಾನು ಆವಾಗಲೇ ಹೇಳಿದೆ ನಿಮಗೆ, ನೀವು ಒಂದು ಪ್ರಯಾಣ ಮಾಡುವಂಥದ್ದು,
ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಜಾಗಕ್ಕಾಗಿರ್ಬೋದು, ಆ ಜಾಗಕ್ಕೆ ಒಂದು ಹೋಗಿ ನಿಮಗೆ ಒಂದು ಮಾನಸಿಕ ನೆಮ್ಮದಿನ ಪಡ್ಕೊಳ್ಳುವಂಥದ್ದು ಈ ವಾರದಲ್ಲಿ ನಡೆಯುತ್ತೆ. ಒಂದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದೇ ಒಂದು ಅಡೆತಡೆಗಳನ್ನು ನೀವು ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿದರೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬಂದಿರೋದ್ರಿಂದ ನಾನು ನಿಮಗೆ ಒಂದು ಹೇಳ್ತಾ ಇರೋದು ಏನಪ್ಪ, ರೆಮಿಡಿನ ಹೇಳ್ತಾ ಇದ್ದೀನಿ. ಆ ರೆಮಿಡಿ ನಿಮಗೆ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಇಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಜೀವನಕ್ಕೆ ಏನಾದರೂ ಅಳವಡಿಸಿದೆ ಅಥವಾ ನಿಮಗೆ ರೆಸನೇಟ್ ಆಗಿದೆ ಅಂತ ಹೇಳಿದರೆ ಪ್ಲೀಸ್ ಇದನ್ನು ರೆಮಿಡಿನ ಯೂಸ್ ಮಾಡಿ, ಓಕೆನಾ. ಈ ರೆಮಿಡಿ ಏನಪ್ಪ ಅಂತ ಹೇಳಿದರೆ, ನೀವು ಮಲಗುವ ಜಾಗದಲ್ಲಿ ಒಂದು ನಿಂಬೆ ಹಣ್ಣನ್ನು ಇಟ್ಟು ಅದರ ಸುತ್ತ ನಿಂಬೆಹಣ್ಣು ಅದನ್ನು ಇಟ್ಟು ಅದರ ಸುತ್ತ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ, ಆ ನಿಂಬೆಹಣ್ಣು ಮತ್ತು ಉಪ್ಪು ಎರಡೂ ಸಹಿತ ಒಂದು ನಿಮ್ಮಂದಿರುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ನಕಾರಾತ್ಮಕ ಶಕ್ತಿನ ಎಳ್ಕೊಳ್ಳುತ್ತೆ. ನೀವು ಎಲ್ಲಿಡಬೇಕು ಅಂತ ಹೇಳಿದರೆ, ನೀವು ಕೂರುವಂತಹ ಜಾಗ ಆಗಿರ್ಬೋದು ಅಥವಾ ನೀವು ಮಲಗುವಂತಹ ಜಾಗ ಆಗಿರ್ಬೋದು, ಅಲ್ಲಿ ಆ ಉಪ್ಪನ್ನು ಅಥವಾ ಒಂದು ನಿಂಬೆಹಣ್ಣು ಅದರ ಸುತ್ತ ಉಪ್ಪು ಮತ್ತು ಒಂದು ನಿಂಬೆಹಣ್ಣು ಇಟ್ಟು ನೀವು ನೈಟ್ ನೀವು ಮಲಗುವಾಗ ಇಟ್ಟು ಬೆಳಗ್ಗೆ ನೀವು ಮಾರ್ನಿಂಗ್ ಅಥವಾ ತೆಗೆದು ಒಂದು ಗಿಡದ ಬುಡಕ್ಕೆ ಹಾಕೋದ್ರಿಂದ ಅಲ್ಲಿರುವಂಥ ಎಷ್ಟೊಂದು ನಕಾರಾತ್ಮಕ ಶಕ್ತಿ ಹೋಗುತ್ತೆ. ಇದನ್ನು ವಾರದಲ್ಲಿ 1 ಸಾರಿ ಮಾಡಿ, ಓಕೆನಾ. ಈ ವಾರದಲ್ಲಿ ಇದನ್ನು 1 ಸಾರಿ ಮಾಡೋದ್ರಿಂದ ಅಲ್ಲಿರುವಂಥ ಎಷ್ಟೋ ನೆಗೆಟಿವ್ ಆಗಿರ್ಬೋದು ಅಥವಾ ನಿಮ್ಮ ಮೈಂಡಲ್ಲಿರುವಂಥದ್ದಾಗಿರ್ಬೋದು, ಆ ಎನರ್ಜಿನ ನೀವು ಕಳ್ಕೊತೀರ, ಆ ನಕಾರಾತ್ಮಕ ಶಕ್ತಿನ ಹೊರ ಹಾಕ್ತೀರ, ಓಕೆನಾ. ನೆಕ್ಸ್ಟ್ ಏನು ಹೇಳುತ್ತಪ್ಪ, ಅದರಿಂದ ನೀವು ಹೊರ ಬಂದಮೇಲೆ ನಿಮಗೆ ಅಪರ್ಚುನಿಟಿಗಳಿದಾವ. ನನಗೆ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಬಂದಿದೆ, ಏಸ್ ಆಫ್ ಕಾರ್ಡ್ ಬಂದಿದೆ. ಫಾಸ್ಟ್ ಲೈಫ್ ಏನೇ ಇರಲಿ ಅದ್ರ ಮುಂದೆ ಅದೆಲ್ಲ ಹೀಲ್ ಆದಮೇಲೆ ನಿಮಗೆ ಒಂದು ಹೊಸ ಅವಕಾಶ ಇದೆ, ನ್ಯೂ ಬಿಗಿನಿಂಗ್ ಇದೆ. ನಿಮಗೆ ಹೊಸ ಕೆರಿಯರ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಹೊಸದಾಗಿ ನಿಮಗೆ ರಿಲೇಟೆಡ್ ಆಗುತ್ತೆ, ಅಂದರೆ ಹೊಸದಾಗಿ ಪ್ರಾರಂಭ ಮಾಡ್ತೀರ. ಇದು ಫಾಸ್ಟ್ ಲೈಫ್ ಏನೇ ಇರ್ಬೋದು, ನಿಮ್ಮ ಮೈಂಡಿಂದ ಹೊರ ಹೋಯಿತು ಅಂದರೆ ನಿಮಗೆ ಒಂದು ಹಳೇದು ಹೋಗಿ ಹೊಸದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ನೋವುಗಳನ್ನು ಅನುಭವಿಸಿದ್ದೀರ, ಇಲ್ಲಿವರೆಗೂ ನೀವು ಸಮಸ್ಯೆಗಳನ್ನು ನೋಡಿದ್ದೀರ. ಆ ಸಮಸ್ಯೆನ ನೀವು ಪರಿಹಾರ ಮಾಡಿಕೊಂಡ ನಂತರ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಜಸ್ಟಿಸ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಒಂದು ಹೊಸ ಸುದ್ದಿ ಅಂತಲೇ ಹೇಳ್ಬೋದು. ಅಲ್ಲಿಂದ ನೀವು ಆ ನಕಾರಾತ್ಮಕ ಶಕ್ತಿಯಿಂದ ಹೊರ ಬಂದು ನಿಮಗೆ ಒಂದು ಒಳ್ಳೆಯ ಅಪರ್ಚುನಿಟಿಗಳು ಬರ್ತಾ ಇದೆ, ನಿಮಗೆ ಒಂದು ನ್ಯಾಯ ಸಿಗ್ತಾ ಇದೆ, ನಿಮ್ಮ ಟ್ಯಾಲೆಂಟಿಗೆ ಕೆಲಸ ಸಿಗ್ತಾ ಇದೆ. ನೀವು ಅಂದ್ಕೊಂಡಂಗೆ ನಿಮ್ಮ ಬೆನ್ನ ಹಿಂದೆ ಯಾರೆಲ್ಲ ನಿಮಗೆ ತೊಂದರೆ ಕೊಟ್ಟಿದ್ರು, ಯಾರೆಲ್ಲ ನಿಮಗೆ ನೋವು ಕೊಟ್ಟಿದ್ರು, ಯಾರಿಂದ ಏನೆಲ್ಲ ಅನುಭವಿಸ್ತಾ ಇದ್ರಿ, ಅದೆಲ್ಲ ಏನಾಗುತ್ತಪ್ಪ ಅಂತ ಹೇಳಿದರೆ ಒಂದೇ ಕ್ಷಣದಲ್ಲಿ ರಿಮೂವ್ ಆಗ್ತಾ ಇದೆ, ಅಂದರೆ ಸುಟ್ಟು ಹೋಗುತ್ತೆ. ದೇವರು ಒಂದು ಸರಿ ನಮಗೆ ಹೀಲಿಂಗ್ ಮನುಷ್ಯ ಎಷ್ಟೇ ನಮಗೆ ಕೆಟ್ಟದ್ದು ಮಾಡಕ್ಕೆ ಬಂದರೂ ಸಹಿತ ದೈವ ಶಕ್ತಿ ಅನ್ನೋದಿರುತ್ತಲ್ವ, ಆ ದೈವ ಶಕ್ತಿ ಖಂಡಿತವಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದರೆ ನಿಮ್ಮ ದೈವ ಶಕ್ತಿ ಯಾವುದು, ಅಥವಾ ನಾನು ಮೊದಲೇ ಹೇಳಿದಾಗೆ ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಒಂದು ರಕ್ಷಣಾ ಕವಚವಾಗಿ ನಿಂತಿದ್ದಾರೆ. ಅವರನ್ನು ಏಂಜಲ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ ಕಮೆಂಟ್ ಮುಖಾಂತರ ನೀವು ಈ ಎನರ್ಜಿನ ಕ್ಲೈಮ್ ಮಾಡ್ಕೋಬೋದು. ಓಕೆ, ಇಲ್ಲಿ ಹೀಲಿಂಗ್ ಆಗ್ತಾ ಇದೆ. ನಿಮಗೆ ನಾನು ಆವಾಗಲೇ ಹೇಳಿದಾಗೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಬ್ಲ್ಯಾಕ್ ನೆಗೆಟಿವ್ ಎನರ್ಜಿ ಅದು ಕ್ಲಿಯರ್ ಆದ ನಂತರ ಏನಾಗುತ್ತಪ್ಪ ಅಂತ ಹೇಳಿದರೆ, ನಿಮಗೆ ಹೊಸದಾಗಿ ಜೀವನ ಸ್ಟಾರ್ಟ್ ಆಗ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ವಾರದಲ್ಲಿ ನಿಮಗೆ ಹೊಸಬರ ಪರಿಚಯ ಆಗ್ತಾ ಇರ್ಬೋದು, ಅಥವಾ ಹೊಸ ಕೆಲಸ ಸಿಗ್ತಾ ಇರ್ಬೋದು, ಅಥವಾ ಹೊಸ ನಿಮ್ಮ ಸಂಬಂಧದಲ್ಲಿ ಒಂದು ಸುಧಾರಣೆ ಬರಬಹುದು, ಅಥವಾ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರ್ತಾ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಕೆಲಸ ಆಗಬೇಕಾಗಿತ್ತೆ ಅದಕ್ಕೂ ಒಂದು ನ್ಯಾಯ ಸಿಗುವಂಥದ್ದಾಗಿರ್ಬೋದು. ಅದು ತುಂಬ ದಿನಗಳಿಂದ ನಿಂತು ಹೋಗಿರುವಂತಹ ಕೆಲಸ ನಿಮಗೆ ಆ ಕೆಲಸನೂ ಸಹಿತ ಆಗುವಂಥದ್ದು. ನಿಮಗೆ ಯಾರೆಲ್ಲ ತೊಂದರೆ ಕೊಟ್ಟಿದ್ರು ಅವ್ರಿಗೆಲ್ಲ ಒಂದು ಕರ್ಮ ರಿಟರ್ನ್ ಅನ್ನತ್ತದಲ್ಲ, ಆ ರಿಟರ್ನ್ ಅಂತ ಆದೇ ಆಗುತ್ತೆ. ಮತ್ತು ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ, ನಿಮ್ಮ ಮೈಂಡ್ ಹೀಲ್ ಆಗ್ತಾ ಇದೆ, ನೀವು ಒಂದು ಪ್ರೊಟೆಕ್ಷನ್ನಲ್ಲಿದ್ದೀರ, ಅಂದರೆ ಒಂದು ದೈವ ಶಕ್ತಿಯ ಕವಚದಲ್ಲಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಆಮೇಲೆ ಇಲ್ಲಿ ಯಾರಾದರೂ ಧ್ಯಾನ ಮಾಡ್ತಾ ಇರ್ಬೋದು, ಅಥವಾ ಹೀಲಿಂಗ್ ರೇಖಿ ಕಲಿತಾ ಇರ್ಬೋದು, ಅಥವಾ ಈ ರೀತಿಯಾದಂಥವ್ರು ಏನಾದರೂ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದರೆ, ನಿಮ್ಮ ಮೈಂಡ್ ಹೀಲ್ ಆಗ್ತಾ ಇದೆ, ನಿಮ್ಮ ಬಾಡಿ ಹೀಲ್ ಆಗ್ತಾ ಇದೆ, ನೀವು ಹೀಲಿಂಗ್ ಪ್ರೊಸೆಸ್ಸಲ್ಲಿದ್ದೀರಾ. ನಿಮ್ಮದು ಫಾಸ್ಟ್ ಲೈಫ್ ಕರ್ಮ
ಎಂಡಿಂಗ್ ಆಗ್ತಾ ಇದೆ. ನಿಮ್ಮ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಏಂಜಲ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮಗೊಂದು ದಾರಿ ತೋರಿಸ್ತಾ ಇದ್ದಾರೆ, ಒಂದು ಬೆಳಕನ್ನು ತೋರಿಸ್ತಾ ಇದ್ದಾರೆ. ನಿಮ್ಮನ್ನು ಒಂದು ಒಳ್ಳೆಯ ಅವಕಾಶಗಳಿಗೋಸ್ಕರ ನೀವೇನು ಕಾಯ್ತಾ ಇದ್ರೆ ಅವಕಾಶಗಳನ್ನು ಸಹಿತ ಇಲ್ಲಿ ತಂದು ಕೊಡ್ತಾ ಇದ್ದಾರೆ. ಇಲ್ಲಿ 10 ಆಫ್ ಕಪ್ಸ್ ಬಂದಿದೆ. ವಾವ್, 10 ಆಫ್ ಕಪ್ಸ್ ಬಂದಿದೆ ಅಂತ ಹೇಳಿದರೆ ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬಂದಿದೆ ಅಂತ ಹೇಳಿದರೆ ಒಂದು ಅದ್ಭುತವಾದ ಪ್ರೀತಿನ ಗಳಿಸ್ತೀರಾ. ಅಂದರೆ ಇಲ್ಲಿಯವರೆಗೂ ಬಂದಿದ್ದಂತಹ ಪಾಸ್ಟ್ ಲೈಫ್ ಕರ್ಮದಲ್ಲಿ ಪಾಸ್ಟ್ ಲೈಫ್ ಜರ್ನಿ ಏನು ಅನುಭವಿಸ್ತಾ ಇದ್ರಿ, ಈಗ ಅದು ರಿಮೂವ್ ಆಗಿ ನೆಕ್ಸ್ಟ್ ಹಂತ ಏನಾಗಿರುತ್ತಪ್ಪ ಅಂತ ಹೇಳಿದರೆ ನಿಮಗೆ ನ್ಯೂ ಬಿಗಿನಿಂಗ್ ಆಗಿರುತ್ತೆ. ಒಂದು ಸಂಬಂಧದಲ್ಲಿ ಸುಧಾರಣೆ ಬರುತ್ತೆ, ಒಂದು ಫ್ಯಾಮಿಲಿಯಲ್ಲಿ ಸುಧಾರಣೆ ಬರುತ್ತೆ, ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಅಲ್ಲಿ ನಿಮ್ಮಲ್ಲಿ ಏನಾದರೂ ಬ್ಲ್ಯಾಕ್ ಅವ್ರು ಏನಾದ್ರು ನಿಮ್ಮ ಮೊಬೈಲ್ ನಂಬರ್ನ ಬ್ಲ್ಯಾಕ್ ಹಾಕಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನುಭವಿಸ್ತಾ ಇರ್ಬೋದು. ಈ ರೀತಿಯಾದಂಥ ಸಿಚುವೇಶನ್ಗಳನ್ನು ನೀವು ಅನುಭವಿಸ್ತಾ ಇರ್ತೀವಿ ಅಂದರೆ ಖಂಡಿತವಾಗಿಯೂ ಈ ವಾರ ಅವ್ರು ನಿಮಗೆ ಕಾಲ್ ಮಾಡ್ತಾ ಇರ್ಬೋದು, ಅವ್ರು ನಿಮ್ಮ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಿರ್ಬೋದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಎಷ್ಟು ತುಂಬಾ ಹತ್ತಿರದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಇಲ್ಲಿವರೆಗೂ ನಾನು ಮೊದಲೇ ಹೇಳಿದೆ, ಇಲ್ಲಿ ಏನು ನಕಾರಾತ್ಮಕ ಶಕ್ತಿ ಇದೆ ಆ ಶಕ್ತಿನ ನೀವು ಹೀಲ್ ಮಾಡಿಕೊಂಡ ನಂತರ ಇಷ್ಟೆಲ್ಲ ಅಪರ್ಚುನಿಟಿಗಳನ್ನು ಪಡಿತೀರಾ, ಇಷ್ಟೆಲ್ಲ ನಿಮ್ಮಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ದೇವರೆಲ್ಲ ನಿಮಗೆ ಒಳ್ಳೇದು ಮಾಡಲಿ, ಏಂಜಲ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಗುಡ್ ನೈಟ್. ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿಯಾಗಿ ಕಣ್ ತುಂಬ ನಿದ್ದೆ ಮಾಡಿ. ಥ್ಯಾಂಕ್ ಯು.